ತುಮಕೂರಿನ ಮೈದಾಳ ಕೆರೆ ನೀರಿಗಾಗಿ ರಾಜಕೀಯ ಫೈಟ್ ಜೋರಾಗಿದೆ. ಕೆಎನ್ ರಾಜಣ್ಣ ವರ್ಸಸ್ ಸುರೇಶ್ ಗೌಡ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪರಿಣಾಮ ರೈತರ ಜಮೀನು ತೋಟಗಳು ಒಣಗ್ತಾ ಇದೆ. ನೀರು ಬಿಡಿ ಅಂತ ಮಾಜಿ ಸಚಿವ ಕೆಎನ್ ರಾಜಣ್ಣ ಆಗ್ರಹಿಸಿದ್ದಾರೆ. ಇತ್ತ ಬೇಸಿಗೆಗೆ ಕುಡಿಯೋದಕ್ಕೆ ನೀರು ಉಳಿಸಿ ಅಂತ ಶಾಸಕ ಸುರೇಶ್ ಗೌಡ ಪಟ್ಟು ಹಿಡಿದಿದ್ದಾರೆ. ಈ ಹಿನ್ನೆಲೆ ಮಾಜಿ ಸಚಿವ ಕೆಎನ್ ರಾಜಣ್ಣ ನೇತೃತ್ವದಲ್ಲಿ ಜಿಲ್ಲಾಡಳಿತದ ವಿರುದ್ಧ ರೈತ ಸಂಘ ಪ್ರತಿಭಟನೆ ನಡೆಸಿದೆ. ಈ ಪ್ರತಿಭಟನೆ ಜೋರಾಗ್ತಾ ಇದ್ದಂತೆ ರೈತರಿಗೆ ನೀರು ಬಿಡುವಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಜಿ ಪರಮೇಶ್ವರ್ ಆದೇಶ ಮಾಡಿದ್ದಾರೆ. ಈ ಬಗ್ಗೆ ಖುದ್ದು ಮಾಜಿ ಸಚಿವ ಕೆಎನ್ ರಾಜಣ್ಣ ಮಾಹಿತಿಯನ್ನ ನೀಡಿದ್ದಾರೆ. हमारी ಕೆರೆ ರೈತರು ಪರವಾಗಿ ಈ ದಿವಸ ಅವರ ಒಂದು ನ್ಯಾಯಯುತವಾದಂತಹ ಬೇಡಿಕೆಯನ್ನ ಈಡೇರಿಸತಕ್ಕಂತಹ ಒಂದು ಸಂದರ್ಭ. ಈಗಾಗಲೇ ನಮ್ಮ ರಾಜ್ಯದ ಗೃಹ ಸಚಿವರು, ನಮ್ಮ ಜಿಲ್ಲೆಯ ಉಸ್ತುವಾರಿ ಆಗಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅವರ ಒಂದು ನಿರ್ದೇಶನದಂತೆ ಈಗಾಗಲೇ ನೀರನ್ನ ಬಿಡ್ತಕ್ಕಂಥದಕ್ಕೆ ತೀರ್ಮಾನ ಮಾಡಿ ತುಮಕೂರಿನ ಮೈದಾಳ ಕೆರೆ ನೀರಿಗಾಗಿ ರಾಜಕೀಯ ಫೈಟ್ ಜೋರಾಗಿದೆ. ಕೆಎನ್ ರಾಜಣ್ಣ ವರ್ಸಸ್ ಸುರೇಶ್ ಗೌಡ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪರಿಣಾಮ ರೈತರ ಜಮೀನು ತೋಟಗಳು ಒಣಗ್ತಾ ಇದೆ. ನೀರು ಬಿಡಿ ಅಂತ ಮಾಜಿ ಸಚಿವ ಕೆಎನ್ ರಾಜಣ್ಣ ಆಗ್ರಹಿಸಿದ್ದಾರೆ. ಇತ್ತ ಬೇಸಿಗೆಗೆ ಕುಡಿಯೋದಕ್ಕೆ ನೀರು ಉಳಿಸಿ ಅಂತ ಶಾಸಕ ಸುರೇಶ್ ಗೌಡ ಪಟ್ಟು ಹಿಡಿದಿದ್ದಾರೆ. ಈ ಹಿನ್ನೆಲೆ ಮಾಜಿ ಸಚಿವ ಕೆಎನ್ ರಾಜಣ್ಣ ನೇತೃತ್ವದಲ್ಲಿ ಜಿಲ್ಲಾಡಳಿತದ ವಿರುದ್ಧ ರೈತ ಸಂಘ ಪ್ರತಿಭಟನೆ ನಡೆಸಿದೆ. ಈ ಪ್ರತಿಭಟನೆ ಜೋರಾಗ್ತಾ ಇದ್ದಂತೆ ರೈತರಿಗೆ ನೀರು ಬಿಡುವಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಜಿ ಪರಮೇಶ್ವರ್ ಆದೇಶ ಮಾಡಿದ್ದಾರೆ. ಈ ಬಗ್ಗೆ ಖುದ್ದು ಮಾಜಿ ಸಚಿವ ಕೆಎನ್ ರಾಜಣ್ಣ ಮಾಹಿತಿಯನ್ನ ನೀಡಿದ್ದಾರೆ. हमारी ಕೆರೆ ರೈತರು ಪರವಾಗಿ ಈ ದಿವಸ ಅವರ ಒಂದು ನ್ಯಾಯಯುತವಾದಂತಹ ಬೇಡಿಕೆಯನ್ನ ಈಡೇರಿಸತಕ್ಕಂತಹ ಒಂದು ಸಂದರ್ಭ. ಈಗಾಗಲೇ ನಮ್ಮ ರಾಜ್ಯದ ಗೃಹ ಸಚಿವರು, ನಮ್ಮ ಜಿಲ್ಲೆಯ ಉಸ್ತುವಾರಿ ಆಗಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅವರ ಒಂದು ನಿರ್ದೇಶನದಂತೆ ಈಗಾಗಲೇ ನೀರನ್ನ ಬಿಡ್ತಕ್ಕಂಥದಕ್ಕೆ ತೀರ್ಮಾನ ಮಾಡಿ ತುಮಕೂರಿನ ಮೈದಾಳ ಕೆರೆ ನೀರಿಗಾಗಿ ರಾಜಕೀಯ ಫೈಟ್ ಜೋರಾಗಿದೆ. ಕೆಎನ್ ರಾಜಣ್ಣ ವರ್ಸಸ್ ಸುರೇಶ್ ಗೌಡ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪರಿಣಾಮ ರೈತರ ಜಮೀನು ತೋಟಗಳು ಒಣಗ್ತಾ ಇದೆ. ನೀರು ಬಿಡಿ ಅಂತ ಮಾಜಿ ಸಚಿವ ಕೆಎನ್ ರಾಜಣ್ಣ ಆಗ್ರಹಿಸಿದ್ದಾರೆ. ಇತ್ತ ಬೇಸಿಗೆಗೆ ಕುಡಿಯೋದಕ್ಕೆ ನೀರು ಉಳಿಸಿ ಅಂತ ಶಾಸಕ ಸುರೇಶ್ ಗೌಡ ಪಟ್ಟು ಹಿಡಿದಿದ್ದಾರೆ. ಈ ಹಿನ್ನೆಲೆ ಮಾಜಿ ಸಚಿವ ಕೆಎನ್ ರಾಜಣ್ಣ ನೇತೃತ್ವದಲ್ಲಿ ಜಿಲ್ಲಾಡಳಿತದ ವಿರುದ್ಧ ರೈತ ಸಂಘ ಪ್ರತಿಭಟನೆ ನಡೆಸಿದೆ. ಈ ಪ್ರತಿಭಟನೆ ಜೋರಾಗ್ತಾ ಇದ್ದಂತೆ ರೈತರಿಗೆ ನೀರು ಬಿಡುವಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಜಿ ಪರಮೇಶ್ವರ್ ಆದೇಶ ಮಾಡಿದ್ದಾರೆ. ಈ ಬಗ್ಗೆ ಖುದ್ದು ಮಾಜಿ ಸಚಿವ ಕೆಎನ್ ರಾಜಣ್ಣ ಮಾಹಿತಿಯನ್ನ ನೀಡಿದ್ದಾರೆ. हमारी ಕೆರೆ ರೈತರು ಪರವಾಗಿ ಈ ದಿವಸ ಅವರ ಒಂದು ನ್ಯಾಯಯುತವಾದಂತಹ ಬೇಡಿಕೆಯನ್ನ ಈಡೇರಿಸತಕ್ಕಂತಹ ಒಂದು ಸಂದರ್ಭ. ಈಗಾಗಲೇ ನಮ್ಮ ರಾಜ್ಯದ ಗೃಹ ಸಚಿವರು, ನಮ್ಮ ಜಿಲ್ಲೆಯ ಉಸ್ತುವಾರಿ ಆಗಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅವರ ಒಂದು ನಿರ್ದೇಶನದಂತೆ ಈಗಾಗಲೇ ನೀರನ್ನ ಬಿಡ್ತಕ್ಕಂಥದಕ್ಕೆ ತೀರ್ಮಾನ ಮಾಡಿ ತುಮಕೂರಿನ ಮೈದಾಳ ಕೆರೆ ನೀರಿಗಾಗಿ ರಾಜಕೀಯ ಫೈಟ್ ಜೋರಾಗಿದೆ. ಕೆಎನ್ ರಾಜಣ್ಣ ವರ್ಸಸ್ ಸುರೇಶ್ ಗೌಡ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪರಿಣಾಮ ರೈತರ ಜಮೀನು ತೋಟಗಳು ಒಣಗ್ತಾ ಇದೆ. ನೀರು ಬಿಡಿ ಅಂತ ಮಾಜಿ ಸಚಿವ ಕೆಎನ್ ರಾಜಣ್ಣ ಆಗ್ರಹಿಸಿದ್ದಾರೆ. ಇತ್ತ ಬೇಸಿಗೆಗೆ ಕುಡಿಯೋದಕ್ಕೆ ನೀರು ಉಳಿಸಿ ಅಂತ ಶಾಸಕ ಸುರೇಶ್ ಗೌಡ ಪಟ್ಟು ಹಿಡಿದಿದ್ದಾರೆ. ಈ ಹಿನ್ನೆಲೆ ಮಾಜಿ ಸಚಿವ ಕೆಎನ್ ರಾಜಣ್ಣ ನೇತೃತ್ವದಲ್ಲಿ ಜಿಲ್ಲಾಡಳಿತದ ವಿರುದ್ಧ ರೈತ ಸಂಘ ಪ್ರತಿಭಟನೆ ನಡೆಸಿದೆ. ಈ ಪ್ರತಿಭಟನೆ ಜೋರಾಗ್ತಾ ಇದ್ದಂತೆ ರೈತರಿಗೆ ನೀರು ಬಿಡುವಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಜಿ ಪರಮೇಶ್ವರ್ ಆದೇಶ ಮಾಡಿದ್ದಾರೆ.
ಈ ಬಗ್ಗೆ ಖುದ್ದು ಮಾಜಿ ಸಚಿವ ಕೆಎನ್ ರಾಜಣ್ಣ ಮಾಹಿತಿಯನ್ನ ನೀಡಿದ್ದಾರೆ. ಅಮಾರಿಕೆರೆ ರೈತರು ಪರವಾಗಿ ಈ ದಿವಸ ಅವರ ಒಂದು ನ್ಯಾಯಯುತವಾದಂತಹ ಬೇಡಿಕೆಯನ್ನ ಈಡೇರಿಸತಕ್ಕಂಥ ಒಂದು ಸಂದರ್ಭ. ಈಗಾಗಲೇ ನಮ್ಮ ರಾಜ್ಯದ ಗೃಹ ಸಚಿವರು, ನಮ್ಮ ಜಿಲ್ಲೆಯ ಉಸ್ತುವಾರಿ ಆಗಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅವರ ಒಂದು ನಿರ್ದೇಶನದಂತೆ ಈಗಾಗಲೇ ನೀರನ್ನ ಬಿಡ್ತಕ್ಕಂಥದ್ದಕ್ಕೆ ತೀರ್ಮಾನ ಮಾಡಿ ತುಮಕೂರಿನ ಮೈದಾಳ ಕೆರೆ ನೀರಿಗಾಗಿ ರಾಜಕೀಯ ಫೈಟ್ ಜೋರಾಗಿದೆ. ಕೆಎನ್ ರಾಜಣ್ಣ ವರ್ಸಸ್ ಸುರೇಶ್ ಗೌಡ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪರಿಣಾಮ ರೈತರ ಜಮೀನು, ತೋಟಗಳು ಒಣಗ್ತಾ ಇದೆ. ನೀರು ಬಿಡಿ ಅಂತ ಮಾಜಿ ಸಚಿವ ಕೆಎನ್ ರಾಜಣ್ಣ ಆಗ್ರಹಿಸಿದ್ದಾರೆ. ಇತ್ತ ಬೇಸಿಗೆಗೆ ಕುಡಿಯೋದಕ್ಕೆ ನೀರು ಉಳಿಸಿ ಅಂತ ಶಾಸಕ ಸುರೇಶ್ ಗೌಡ ಪಟ್ಟು ಹಿಡಿದಿದ್ದಾರೆ. ಈ ಹಿನ್ನೆಲೆ ಮಾಜಿ ಸಚಿವ ಕೆಎನ್ ರಾಜಣ್ಣ ನೇತೃತ್ವದಲ್ಲಿ ಜಿಲ್ಲಾಡಳಿತದ ವಿರುದ್ಧ ರೈತ ಸಂಘ ಪ್ರತಿಭಟನೆ ನಡೆಸಿದೆ. ಈ ಪ್ರತಿಭಟನೆ ಜೋರಾಗ್ತಾ ಇದ್ದಂತೆ ರೈತರಿಗೆ ನೀರು ಬಿಡುವಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಜಿ ಪರಮೇಶ್ವರ್ ಆದೇಶ ಮಾಡಿದ್ದಾರೆ. ಈ ಬಗ್ಗೆ ಖುದ್ದು ಮಾಜಿ ಸಚಿವ ಕೆಎನ್ ರಾಜಣ್ಣ ಮಾಹಿತಿಯನ್ನ ನೀಡಿದ್ದಾರೆ. ಅಮಾರಿಕೆರೆ ರೈತರು ಪರವಾಗಿ ಈ ದಿವಸ ಅವರ ಒಂದು ನ್ಯಾಯಯುತವಾದಂತಹ ಬೇಡಿಕೆಯನ್ನ ಈಡೇರಿಸತಕ್ಕಂಥ ಒಂದು ಸಂದರ್ಭ. ಈಗಾಗಲೇ ನಮ್ಮ ರಾಜ್ಯದ ಗೃಹ ಸಚಿವರು, ನಮ್ಮ ಜಿಲ್ಲೆಯ ಉಸ್ತುವಾರಿ ಆಗಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅವರ ಒಂದು ನಿರ್ದೇಶನದಂತೆ ಈಗಾಗಲೇ ನೀರನ್ನ ಬಿಡ್ತಕ್ಕಂಥದ್ದಕ್ಕೆ ತೀರ್ಮಾನ ಮಾಡಿ ತುಮಕೂರಿನ ಮೈದಾಳ ಕೆರೆ ನೀರಿಗಾಗಿ ರಾಜಕೀಯ ಫೈಟ್ ಜೋರಾಗಿದೆ. ಕೆಎನ್ ರಾಜಣ್ಣ ವರ್ಸಸ್ ಸುರೇಶ್ ಗೌಡ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪರಿಣಾಮ ರೈತರ ಜಮೀನು, ತೋಟಗಳು ಒಣಗ್ತಾ ಇದೆ. ನೀರು ಬಿಡಿ ಅಂತ ಮಾಜಿ ಸಚಿವ ಕೆಎನ್ ರಾಜಣ್ಣ ಆಗ್ರಹಿಸಿದ್ದಾರೆ. ಇತ್ತ ಬೇಸಿಗೆಗೆ ಕುಡಿಯೋದಕ್ಕೆ ನೀರು ಉಳಿಸಿ ಅಂತ ಶಾಸಕ ಸುರೇಶ್ ಗೌಡ ಪಟ್ಟು ಹಿಡಿದಿದ್ದಾರೆ. ಈ ಹಿನ್ನೆಲೆ ಮಾಜಿ ಸಚಿವ ಕೆಎನ್ ರಾಜಣ್ಣ ನೇತೃತ್ವದಲ್ಲಿ ಜಿಲ್ಲಾಡಳಿತದ ವಿರುದ್ಧ ರೈತ ಸಂಘ ಪ್ರತಿಭಟನೆ ನಡೆಸಿದೆ. ಈ ಪ್ರತಿಭಟನೆ ಜೋರಾಗ್ತಾ ಇದ್ದಂತೆ ರೈತರಿಗೆ ನೀರು ಬಿಡುವಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಜಿ ಪರಮೇಶ್ವರ್ ಆದೇಶ ಮಾಡಿದ್ದಾರೆ. ಈ ಬಗ್ಗೆ ಖುದ್ದು ಮಾಜಿ ಸಚಿವ ಕೆಎನ್ ರಾಜಣ್ಣ ಮಾಹಿತಿಯನ್ನ ನೀಡಿದ್ದಾರೆ. ಏನಪ್ಪ